ನಮಸ್ಕಾರ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಾನಿವತ್ತೊಂದು ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೀನಿ. ಏನಪ್ಪ ಗುಡ್ ನ್ಯೂಸ್ ಅಂದರೆ, ಈ ವಾಯುವ್ಯ ಕರ್ನಾಟಕ ಸಾರಿಗೆಯಲ್ಲಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರೋ ಡ್ರೈವರ್ ಕಮ್ ಕಂಡಕ್ಟ್ರು ಅವರಿಗೆಲ್ಲನೂ ದಿನ 100, 200 ಈ ಥರ ವೆರಿಫಿಕೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದನ್ನು ವೆಬ್ಸೈಟ್ ಅಪ್ಡೇಟ್ ಕೂಡ ಮಾಡಿದ್ದಾರೆ. ಕರೆಪತ್ರ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ನಾವು ಯಾವ ರೀತಿ ನೋಡ್ಕೋಬೋದು ಅಂಥೇಳಿ 8ನೇ ತಾರೀಕಿಂದ ಡೈಲಿ 100 ಜನಕ್ಕೆ ಲಿಸ್ಟು ಬಿಟ್ಟಿದ್ದಾರೆ. ಯಾವ ಥರ ನೋಡ್ಕೋಬೇಕು ಅಂಥೇಳಿ ನೋಡೋಣ. ನಿಮ್ಮದು ಮೊಬೈಲಲ್ಲಿ ಅಥವಾ ಸಿಸ್ಟಮಲ್ಲಿ, ಕಂಪ್ಯೂಟ್ರಲ್ಲಿ ಯಾವುದೇ ಒಂದು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಈ ಥರದೊಂದು ಬ್ರೌಸರ್ ಓಪನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಗೂಗಲ್ದು ಈ ಥರ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಕ್ಲಿಕ್ ಮಾಡಿ. ಅದರಲ್ಲಿ ನೋಡಿ, ನಾನು ಟೈಪ್ ಮಾಡ್ತಿದ್ದೀನಿ NWKRTC ಅಂಥೇಳಿ ಟೈಪ್ ಮಾಡಿ. ನಾನು ಟೈಪ್ ಮಾಡಿದ್ದೀನಿ ನೋಡಿ, ಇಲ್ಲಿ NWKRTC ಅಂಥೇಳಿ ಟೈಪ್ ಮಾಡಿ. ನೀವೇನು ಮಾಡಬೇಕು ಅಂದರೆ ಅದಕ್ಕೆ ಸರ್ಚ್ ಕೊಡಬೇಕು. ಸರ್ಚ್ ಕೊಟ್ಟಾಗ ಏನಾಗುತ್ತೆ, ಈ ಥರ ಓಪನ್ ಆಗುತ್ತೆ. ಅದರಲ್ಲಿ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆಗಿದ್ದಾಗ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ಇದು ಹೋಗ್ತಾಯಿದೆ ನೋಡಿ, ಈ ಕಡೆಯಿಂದ ಈ ಕಡೆ ಹೋಗ್ತಾಯಿದೆ ನೋಡಿ. ಅರ್ಜಿ ಹಾಗೂ ಕರೆಪತ್ರ ಡೌನ್ಲೋಡ್ ಆಗಿ ಇಲ್ಲಿ ಕ್ಲಿಕ್ಕಿಸಿ ಅಂಥೇಳಿ ಏನಿದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ನಾನು ಕ್ಲಿಕ್ ಮಾಡ್ತೀನಿ ಇವಾಗ. ನೋಡಿ, ನಾನು ಇವಾಗ ಕ್ಲಿಕ್ ಮಾಡಿದೆ. ನೋಡಿ, ಓಪನ್ ಆಯ್ತು ನೋಡಿ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ, ಹುಬ್ಬಳ್ಳಿ. ಜಾಹೀರಾತು ಸಂಖ್ಯೆ 1, 2019, ದಿನಾಂಕ 10/12/2019. ನೋಡಿ, ಇಲ್ಲಿ ಕ್ಲೀನಾಗಿ ಕೊಟ್ಟಿದ್ದಾರೆ. ನಿಮ್ಗೆ ಯಾವುದು ಬೇಕೋ ಅದು ನೀವು ನೋಡ್ಕೋಬೋದು. ಅದೇನು ಜಾಹೀರಾತು ಹೊರಡಿಸಿದ್ರೋ ಅದ್ರ ಡೀಟೇಲ್ ಆಗಿ ಬೇಕಾದರೆ ಇದು ಕ್ಲಿಕ್ ಮಾಡ್ಕೊಳ್ಳಿ. ಯಾವ ನಮೂನೆಗಳು ಬೇಕಾಗಿದ್ದು ಅಂಥೇಳಿ ಕ್ಲಿಕ್ ಮಾಡಿದ್ರೆ ಇದು ಬರುತ್ತೆ. ಚಾಲನಾ ಪರೀಕ್ಷೆ ಮಾರ್ಗದರ್ಶಿ, ಚಾಲನಾ ಪರೀಕ್ಷೆ ಯಾವ ಥರ ತೊಗೊಳ್ತಾರೆ ಅಂಥೇಳಿ ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ನಿಮ್ಮದು ಕರೆಪತ್ರ ಅಥವಾ ಅರ್ಜಿಗಳು ಯಾರು ಕಳ್ಕೊಂಡಿದ್ದಾರೋ, ಅರ್ಜಿ ಕಳೆದೋಗಿದೆ ಸರ್ ಏನು ಮಾಡೋದು, ಈ ಥರ ಎಲ್ಲ ಕೇಳ್ತಿರಲ್ಲ, ಅವರು ಇದನ್ನು ಕ್ಲಿಕ್ ಮಾಡಿ ನಿಮ್ಮದು ಕರೆಪತ್ರನೂ ಮತ್ತು ನಿಮ್ಮದು ಅರ್ಜಿನೂ ಕ್ಲಿಕ್ ಮಾಡ್ಕೋಬೋದು. ಇದನ್ನು ಕ್ಲಿಕ್ ಮಾಡಿ ಅಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಡೀಟೇಲಾಗಿ. ಈ ಥರ ನೋಡಿ, ನಾನೀಗೊಂದು ಕ್ಲಿಕ್ ಮಾಡಿ ತೋರಿಸ್ತೀನಿ. ನೋಡಿ, ಕರೆಪತ್ರ ಕ್ಲಿಕ್ ಮಾಡಿದೆ. ನೋಡಿ, ಈ ಥರ ಬಂತು. ಇಲ್ಲಿ ನೀವು ನಿಮ್ಮದೇನು ಅರ್ಜಿ ಸಂಖ್ಯೆ ಇರುತ್ತೋ ಆ ಅರ್ಜಿ ಸಂಖ್ಯೆನ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ನಿಮ್ಮ ಅರ್ಜಿ ಸಂಖ್ಯೆ ಹಾಕಿರಿ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು, ನೀವು ಅಪ್ಲಿಕೇಶನ್ದಾಗ ಏನು ಡೇಟ್ ಆಫ್ ಬರ್ತ್ ಹಾಕಿದಿರೋ, ಇಲ್ಲಾಂದರೆ ಇದು SSLC ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ ನಿಮ್ಮ ಡೇಟ್ ಆಫ್ ಬರ್ತು. ಅದನ್ನು ಕ್ಲಿಕ್ ಮಾಡಿ ಲಾಗಿನ್ ಅಂತ ಕೊಟ್ಟರೆ ನಿಮ್ಮ ಮುಂದಿಂದು ಓಪನ್ ಆಗುತ್ತೆ. ಅದನ್ನು ಪ್ರಿಂಟ್ ತೊಗೊಂಡು ನೀವು ವೆರಿಫಿಕೇಷನ್ಗೆ ಹೋಗ್ಬೋದು. ಸೊ ಆಮೇಲೆ ಈ 8ನೇ ತಾರೀಕಿಂದ ಯಾರ್ಯಾರಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ, ಯಾವ್ಯಾವ ಸೀರಿಯಲ್ ನಂಬರ್ದವ್ರಿಗೆ ಅಂತೇಳಿ ಏನು ನೋಡೋಣ. ಇಲ್ಲಿ ನೋಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ನೀವು ಇಲ್ಲಿ 3 ಡಾಟ್ ಏನು ಕೊಟ್ಟಿದ್ದೀರ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೋಡಿ, ಈ 3 ಡಾಟ್ ಮೇಲೆ ಲೈನಿಂಗ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಬೇರೆ ಪ್ಯಾಟರ್ನ್ ಓಪನ್ ಆಗುತ್ತೆ. ನೋಡಿ, ಈ ಥರ ಓಪನ್ ಆಯಿತು. ಇದರಲ್ಲಿ ನೀವು ಇದು ಇದೆಯಲ್ಲ ನೇಮಕಾತಿ ಅಂಥೇಳಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಬೇರೆ ಓಪನ್ ಆಗುತ್ತೆ. ನಾನು ತೋರಿಸ್ತೀನಿ ನೋಡಿ. ನೋಡಿ, ಇಲ್ಲಿ ಈ ಥರ ಕ್ಲಿಕ್ ಆಯಿತು, ಈ ಥರ ಓಪನ್ ಆಯಿತು. ಇಲ್ಲಿ ಬರೆದಿದೆ ನೋಡಿ, ಫಸ್ಟ್ ಜಾಹೀರಾತು ಸಂಖ್ಯೆ 1, 2019 ಅನ್ವಯ ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳ ಮೂಲ ದಾಖಲಾತಿ ಪರಿಶೀಲನೆ ಮಾಹಿತಿ. ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಮಾಹಿತಿ ಬರುತ್ತೆ. ಎರಡನೇದು ಇದೆ ನೋಡಿ, ಅರ್ಜಿ ಹಾಗೂ ಕರೆಪತ್ರ ಡೌನ್ಲೋಡ್ ಅಂಥೇಳಿ. ನೋಡಿ, ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ನೋಡಿ, ಇದನ್ನು ಕ್ಲಿಕ್ ಮಾಡಿದ್ರು ಅರ್ಜಿ ಹಾಗೂ ಕರೆಪತ್ರ ಎರಡು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿದೆ ಯಾವ ಡೇಟ್ಲಿಂದ ಯಾವ ಡೇಟ್ವರೆಗೂ ಯಾವ್ಯಾವ ದಾಖಲಾತಿ ಅಂದರೆ ಸೀರಿಯಲ್ ನಂಬರ್ ವೈಸ್ ಕೊಟ್ಟಿದ್ದಾರೆ. ಆ ಸೀರಿಯಲ್ ನಂಬರ್ ಹುಡುಗರಿಗೆ ಆ ಡೇಟು ಆ ಟೈಮಿಗೆ ಬರೋಕ್ಕೆ ಡೀಟೇಲ್ ಕೊಟ್ಟಿದ್ದಾರೆ. ನಾನೀಗ ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಎರಡೂ ರೀತಿಯಿಂದ ನೀವು ಡೌನ್ಲೋಡ್ ಅಥವಾ ಕರೆಪತ್ರನ ಅಥವಾ ಅರ್ಜಿ ಫಾರ್ಮ್ನ
ಪ್ರಿಂಟ್ ಮಾಡ್ಕೋಬೋದು. ನಾನು ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ಯಾವ ಡೇಟ್ಲಿಂದ ಯಾವ ಡೇಟಿನ ಗಂಟ ಇದ್ದಾರೆ ಹುಡುಗರದು ನೋಡಿ. 8/4/2024 17/4/2024 ದಾಖಲಾತಿ ಪರಿಶೀಲನಾ ವೇಳಾಪಟ್ಟಿ ಅಂತ ಹೇಳಿದೆ. ಅದಕ್ಕೆ ಕ್ಲಿಕ್ ಮಾಡ್ತೀನಿ ನೋಡಿ. ನನ್ನ ಹತ್ರ ಆಲ್ರೆಡಿ ಡೌನ್ಲೋಡ್ ಇದೆ, ಅದಕ್ಕೋಸ್ಕರ ಈ ಥರ ಬಂದಿದೆ. ನಿಮ್ಮ ಹತ್ರ ಡೌನ್ಲೋಡ್ ಆಗುತ್ತೆ. ವೇಟ್ ಮಾಡಿ ನೋಡಿ, ಬಂದು ನೋಡಿ ಇಲ್ಲಿ ವೆರಿಫಿಕೇಷನ್ ಲಿಸ್ಟು ನೋಡಿ. ಇಲ್ಲಿ ಡೇಟ್ಗಳಿದೆ 8/4/2024, 10/4/2024, 12/4, 13/4, 14/4, 15/4, 16/4, 17/4, ಟೋಟಲ್ 8 ದಿನ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫಾರ್ಮ್ ನಂಬರ್ ನೋಡಿ 8/4/2024ಕ್ಕೆ 40006 ಇಂದ 40064ವರೆಗೂ ಒಂದು ದಿನ. ಟೋಟಲ್ ಎಷ್ಟು? 100 ಕ್ಯಾಂಡಿಡೇಟು. ಇಲ್ಲಿದೆ ನೋಡಿ, 100 ಕ್ಯಾಂಡಿಡೇಟು ಬೆಳಗ್ಗೆ 8:30ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹೀಗೆ ಆಮೇಲೆ ಇನ್ನೊಂದು ಯಾವುದಿದೆ ಇಲ್ಲಿ ನೋಡಿ, 2 ಗಂಟೆಗೆ ಓಪನ್ ಆಗ್ತಾಯಿದೆ ನೋಡಿ. 15/4/2024ಕ್ಕೆ 200 ಜನ ಹಾಕಿದ್ದಾರೆ ನೋಡಿ, ಇಲ್ಲಿ ಕಾಣ್ತಾ ಇದೆ. ಬೆಳಗ್ಗೆ 8:30ರಿಂದ 100 ಜನ, ಆಮೇಲೆ ಮಧ್ಯಾಹ್ನ 2 ಗಂಟೆಗೆ 100 ಜನ. ಈ ಥರ ಇಲ್ಲಿ ಇವರು 200 ಹಾಕಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇದರಲ್ಲಿ ಕಾಣಿಸ್ತಾ ಇಲ್ಲ. 15ಕ್ಕೆ ಈ ಥರ, 16ಕ್ಕೆ ಕೂಡ 200 ಜನ ಇದೆ, 17ಕ್ಕೆ ಕೂಡ 200 ಜನ ಇದೆ. ಹೀಗೆ ಅವರು ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿ ಮಾಡಿಕೊಂಡು ಬೇಗ ವೆರಿಫಿಕೇಷನ್ ಮುಗಿಸ್ಬಿಡ್ತಾರೆ. ಅದಕ್ಕೋಸ್ಕರ ನಿಮ್ಮದು ಇದರೊಳಗೆ ನಂಬರ್ ಇರ್ಬೋದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಗೆ ಎಂಡ್ ಆಗುತ್ತೆ. ಈ ಮಧ್ಯದಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಬಂದರೆ ನಿಮಗೆ SMS ಕೂಡ ಬಂದಿರುತ್ತೆ. ಬೈ ಚಾನ್ಸ್ ಬಂದಿಲ್ಲ ಅಂದರೆ ನೀವು ಇದನ್ನು ನೋಡಿ ನೀವು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಕರೆಪತ್ರನ ಡೌನ್ಲೋಡ್ ಮಾಡಿಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೇನೆ. ಈ ಕರೆಪತ್ರ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕಂತ ಗೊತ್ತಾಯಿತು. ಸೊ ನಾನು ಅದರಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ಅದನ್ನು ತೊಗೊಂಡು ಡೌನ್ಲೋಡ್ ಮಾಡಿಕೊಂಡು ನಿಮ್ಮದು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ತೊಗೊಂಡು ಹೋಗಬೇಕಂತ. ವೆರಿಫಿಕೇಷನ್ ಮುಗಿಸ್ಕೊಂಡು ಆಮೇಲೆ ಚಾಲನಾ ವೃತ್ತಿ ಪರೀಕ್ಷೆಗೆ ಮತ್ತೆ ನೆಕ್ಸ್ಟ್ ಡೇಟ್ ಕೊಡ್ತಾರೆ. ನೀವು ವೆರಿಫಿಕೇಷನ್ಗೆ ಹೋಗಿ ಬಂದಿದ ತಕ್ಷಣ ಎಲ್ಲನೂ ಸ್ವಲ್ಪ ಪ್ರಾಕ್ಟೀಸ್ ತೊಗೊಳ್ರಿ ಅಂತ ಹೇಳ್ತಾ ಇದ್ದೀನಿ. ಸೊ ಅದನ್ನು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನಾನು ನಾಳೆ ನಾಡಿದ್ದು ಅಷ್ಟರಲ್ಲಿ. ಸೊ ನಿಮ್ಮದು ಯಾರನ್ನ ಫ್ರೆಂಡ್ಸ್ಗಳಿಗೆ ಗೊತ್ತಿಲ್ಲ ಅಂದರೆ ಅವ್ರಿಗೂ ಕಳಿಸ್ಕೊಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೂ ಯಾರಾದರೂ ಹೊಸಬರಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.